ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಫುಡ್ ಡೈರಿ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾನೇ ಟೇಸ್ಟಿಯಾದಂಥ ಚಿಕನ್ ಟಿಕ್ಕಾ ಕ್ರೇಪ್ಸ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೇನೆ. ಇದಕ್ಕೆ ನಾನು ಒಂದು ಬೌಲ್ಗೆ 100 ಗ್ರಾಮ್ ಅಷ್ಟು ಬೋನ್ಲೆಸ್ ಚಿಕನನ್ನು ತೆಗೆದುಕೊಂಡಿದ್ದೇನೆ. ಇನ್ನು ಇದಕ್ಕೆ 1/4 ಚಮಚ ಉಪ್ಪು, ಅರ್ಧ ಚಮಚ ಕರಿಮೆಣಸಿನ ಹುಡಿ, ಅರ್ಧ ಚಮಚ ಮೆಣಸಿನ ಹುಡಿ, 1/4 ಚಮಚ ಜೀರಿಗೆ ಹುಡಿ, 1/4 ಚಮಚ ಗರಂ ಮಸಾಲ ಹುಡಿ, 1 ದೊಡ್ಡ ಚಮಚ ಮೊಸರು. ಈ ರೆಸಿಪಿಗೆ ಸ್ವಲ್ಪ ದಪ್ಪ ಮೊಸರು ತೆಗೆದುಕೊಳ್ಳಿ. 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಚಮಚ ಲೆಮನ್ ಜ್ಯೂಸ್ ಅನ್ನು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇನ್ನು ಈ ಚಿಕನನ್ನು 10 ರಿಂದ 15 ನಿಮಿಷಗಳವರೆಗೆ ನಾನು ಮ್ಯಾರಿನೇಟ್ ಮಾಡ್ಕೊಳ್ತಿದ್ದೇನೆ. ಇನ್ನು ಒಂದು ತವಾಗೆ 1 ದೊಡ್ಡ ಚಮಚ ಎಣ್ಣೆಯನ್ನು ಹಾಕಿ ನಾವು ಮ್ಯಾರಿನೇಟ್ ಮಾಡಿಟ್ಟ ಚಿಕನನ್ನು ಸೇರಿಸಿಕೊಳ್ಳುವ. ಇನ್ನು ಈ ಚಿಕನನ್ನು ಲೋ ಫ್ಲೇಮಲ್ಲಿ 5 ನಿಮಿಷಗಳವರೆಗೆ ಕುಕ್ ಮಾಡುವ. ಇಲ್ಲಿ ನಾನು ಬೌಲ್ನಲ್ಲಿ ಉಳಿದ ಮಸಾಲೆಯನ್ನು ನೀರಿನಲ್ಲಿ ಕಲಸಿ ಹಾಕೊಳ್ತಿದ್ದೇನೆ. 5 ನಿಮಿಷದ ನಂತರ 1/2 ಟೇಬಲ್ ಸ್ಪೂನ್ ಕ್ಯಾಪ್ಸಿಕಮ್, 1/2 ಟೇಬಲ್ ಸ್ಪೂನ್ ಸಣ್ಣಗೆ ಕಟ್ ಮಾಡಿದ ನೀರುಳ್ಳಿ, 1 ಸಣ್ಣಗೆ ಕಟ್ ಮಾಡಿದ ಹಸಿಮೆಣಸಿನಕಾಯಿಯನ್ನು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುವ. ನಂತರ ಇದರ ಲಿಡ್ಡನ್ನು ಕ್ಲೋಸ್ ಮಾಡಿ 1-2 ನಿಮಿಷಗಳವರೆಗೆ ಲೋ ಫ್ಲೇಮಲ್ಲಿ ಕುಕ್ ಮಾಡಿಕೊಳ್ಳುವ. 2 ನಿಮಿಷದ ನಂತರ ಚಿಕನ್ ಚೆನ್ನಾಗಿ ಕುಕ್ ಆಗಿದೆ. ಇನ್ನು ನಾವು ಇದನ್ನು ಒಂದು ಪ್ಲೇಟ್ಗೆ ತೆಗೆದುಕೊಂಡು ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಸೈಡಲ್ಲಿ ಇಟ್ಕೊಳ್ಳುವ. ಇನ್ನು ಕ್ರೇಪ್ ತಯಾರಿಸಲಿಕ್ಕೆ ಒಂದು ಮಿಕ್ಸಿಯ ಜಾರ್ಗೆ ಅರ್ಧ ಕಪ್ ಮೈದಾ, 1/3 ಕಪ್ ಅಷ್ಟು ಹಾಲು, 1/3 ಕಪ್ ಅಷ್ಟು ನೀರು. ನಾವು ಎಷ್ಟು ಹಾಲು ತಗೊಳ್ತೇವೆ ಅಷ್ಟೇ ನೀರನ್ನು ತಗೊಳ್ಬೇಕು. ಇನ್ನು 1 ಟೇಬಲ್ ಸ್ಪೂನ್ ಮೊಸರು, 1 ಇಡೀ ಮೊಟ್ಟೆ, 1/4 TSP ಅಂದರೆ 1/4 ಚಮಚದಷ್ಟು ಉಪ್ಪನ್ನು ಸೇರಿಸಿಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ತೆಗೆದುಕೊಳ್ಳುವ. ನಾನು ಇಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡಿ ತೆಗೆದುಕೊಂಡಿದ್ದೇನೆ. ಇನ್ನು ನಾನು 1 ಕಪ್ಪಲ್ಲಿ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ನಾನು ಚೆನ್ನಾಗಿ ಬಿಸಿಯಾದ ತವಾಗೆ ಹಾಕ್ಕೊಂಡು ಬ್ಯಾಟರನ್ನು ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡಿಕೊಳ್ಳುವ. ಇದನ್ನು ನಾವು 1 ರಿಂದ 2 ನಿಮಿಷಗಳವರೆಗೆ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡಿಕೊಳ್ಳುವ. ಒಂದು ಸೈಡ್ ಕುಕ್ ಆದಮೇಲೆ ಕೇರ್ಫುಲ್ ಆಗಿ ಅದರ ಸೈಡ್ ಚೇಂಜ್ ಮಾಡಿಕೊಂಡು ಕುಕ್ ಮಾಡಿಕೊಳ್ಳುವ. ನೋಡಿ, ಈ ಥರ ಕೇರ್ಫುಲ್ ಆಗಿ ಟರ್ನ್ ಮಾಡ್ಕೊಳ್ತಿದ್ದೇನೆ. ಇನ್ನೊಂದು ಸೈಡ್ ಕುಕ್ ಆದಮೇಲೆ ಇದನ್ನು ಒಂದು ಪ್ಲೇಟ್ಗೆ ತೆಗೆದುಕೊಂಡು ಉಳಿದ ಕ್ರೇಪ್ಗಳನ್ನು ರೆಡಿ ಮಾಡಿಟ್ಕೊಳ್ಳುವ. ನೆಕ್ಸ್ಟ್ ನಾವು ಗಮ್ ರೆಡಿ ಮಾಡಿಕೊಳ್ಳುವ. ಇದಕ್ಕೆ ನಾನು ಒಂದು ಸಣ್ಣ ಬೌಲ್ಗೆ ಸ್ವಲ್ಪ ಮೈದಾ ಹಿಟ್ಟು ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಕೊಳ್ಳುವ. ಈಗ ನಾವು ತಯಾರಿಸಿದ ಕ್ರೇಪನ್ನು ತೆಗೆದುಕೊಂಡಿದ್ದೇನೆ. ಅದರ ಮಧ್ಯದಲ್ಲಿ ಸ್ವಲ್ಪ ಮಯೋನೀಸನ್ನು ಸ್ಪ್ರೆಡ್ ಮಾಡಿಕೊಳ್ತೇನೆ. ಇನ್ನು ನಾವು ತಯಾರಿಸಿದ ಚಿಕನ್ ಫಿಲ್ಲಿಂಗನ್ನು ಮಯೋನೀಸ್ ಮೇಲೆ ಹಾಕ್ಕೊಂಡು ಚಿಕನ್ ಫಿಲ್ಲಿಂಗ್ ಮೇಲೆ ಮೊಜರೆಲ್ಲಾ ಮತ್ತು ಚೆಡ್ಡರ್ ಚೀಸನ್ನು ಸಹ ಹಾಕ್ಕೊಳ್ಳುವ. ನೆಕ್ಸ್ಟ್ ನಾನು ಕ್ರೇಪ್ನ ಒಂದು ಸೈಡನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ತಿದ್ದೇನೆ. ಇನ್ನು ಅದರ ಉಳಿದೆಲ್ಲ ಸೈಡ್ಗೆ ಗಮ್ಮನ್ನು ಹಾಕಿ ಫೋಲ್ಡ್ ಮಾಡಿಕೊಳ್ಳುವ. ಈ ಚಿಕನ್ ಟಿಕ್ಕಾ ಕ್ರೇಪನ್ನು ನಾವು 2 ರಿಂದ 4 ದಿವಸಗಳವರೆಗೆ ಫ್ರೀಝರಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು. ಇನ್ನು ಅದರ ಸೈಡ್ಗೆ ಸಹ ಗಮ್ ಹಾಕಿ ಚೆನ್ನಾಗಿ ಫೋಲ್ಡ್ ಮಾಡಿಕೊಂಡು ಉಳಿದ ಚಿಕನ್ ಕ್ರೇಪ್ಗಳನ್ನು ಸಹ ಈ ಥರ ರೆಡಿ ಮಾಡಿಕೊಳ್ಳುವ. ಚಿಕನ್ ಟಿಕ್ಕಾ ಕ್ರೇಪ್ಗಳನ್ನು ಫ್ರೈ ಮಾಡಲಿಕ್ಕೆ ನಾನು ಒಂದು ತವಾಗೆ ಸ್ವಲ್ಪ ಆಯಿಲನ್ನು ಹಾಕಿ ಇದನ್ನು ಚಿಕನ್ ಟಿಕ್ಕಾ ಕ್ರೇಪನ್ನು ಸ್ವಲ್ಪ ಶಾಲೋ ಫ್ರೈ ಮಾಡಿಕೊಳ್ಳುವ. ನಿಮಗೆ ಬೇಕಿದ್ದರೆ ಡೀಪ್ ಫ್ರೈ ಸಹ ಮಾಡ್ಕೊಳ್ಬಹುದು. ನಾನಿಲ್ಲಿ ಶಾಲೋ ಫ್ರೈ ಮಾಡ್ಕೊಳ್ತಿದ್ದೇನೆ. ಇದರ ಸೈಡ್ ಚೇಂಜ್ ಮಾಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ನಾವು ಫ್ರೈ ಮಾಡಿ ತೆಗೆದುಕೊಳ್ಳುವ. ಈ ರೆಸಿಪಿ ತುಂಬಾನೇ ಟೇಸ್ಟಿಯಾಗಿದೆ. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್.